ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ಬಸವಾದಿ ಶಿವ ಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣಗಳನ್ನು ಸಲ್ಲಿಸುತ್ತಾ ಈ ಸಾಯಂಕಾಲದ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಜೋ ಎಂದು ಪಾಡಿರೆ ವೈರಾಗ್ಯ ನಿಧಿಗೆ, ಉಡುತ್ತಾಡೆ ಊರಿನ ಸೌಭಾಗ್ಯ ಸಿರಿಗೆ, ತಾಯಿ ಸುಮತಿ ದೇವಿಯ ಮಡಿಲಿನ ಕುಡಿಗೆ, ವೀರ ವೀರಾಗಿಣಿ ಅಕ್ಕ ಮಹಾದೇವಿಗೆ ಜೋ 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 ಎಂದು ಪಾಡಿರೆ ವೈರಾಗ್ಯ ನಿಧಿಗೆ, ಉಡುತ್ತಾಡೆ ಊರಿನ ಸೌಭಾಗ್ಯ ಸಿರಿಗೆ, ತಾಯಿ ಸುಮತಿ ದೇವಿಯ ಮಡಿಲಿನ ಕುಡಿಗೆ, ವೀರ ವೀರಾಗಿಣಿ ಅಕ್ಕ ಮಹಾದೇವಿಗೆ ಜೋ ಜೋ. ಹಣೆಯಲ್ಲಿ ಮೂರೆಳೆ ವಿಭೂತಿ ಚಂದ, ಕಣ್ಣುಗಳು ಹೊಳೆದಾವೋ ಕೋಲ್ಮಿಂಚಿನಂಗ, ಹುಬ್ಬಿನ ಮಾಟ ಕಾಮನ ಬಿಲ್ಲಿನಾಂಗ, ಸುಂದರ ಮೊಗ ನೋಡಿದರ ಚಂದ್ರ ಹೊಳೆದಂಗ ಜೋ ಜೋ. ಸುಂದರ ಮೊಗ ನೋಡಿದರ ಚಂದ್ರ ಹೊಳೆದಂಗ ಜೋ ಜೋ. ಜೋ ಎಂದು ಪಾಡಿರೆ ವೈರಾಗ್ಯ ನಿಧಿಗೆ, ಉಡುತ್ತಾಡೆ ಊರಿನ ಸೌಭಾಗ್ಯ ಸಿರಿಗೆ, ತಾಯಿ ಸುಮತಿ ದೇವಿಯ ಮಡಿಲಿನ ಕೊಡೆಗೆ, ವೀರ ವೀರಾಗಿಣಿ ಅಕ್ಕ ಮಹಾದೇವಿಗೆ ಜೋ ಜೋ. ಲಿಂಗ ರುದ್ರಾಕ್ಷಿಗಳೇ ಅಂಗಕ್ಕೆ ಭೂಷಣ, ಗುರುಲಿಂಗ ಜಂಗಮರ ಸೇವೆ ನಿಜ ಧರ್ಮ, ಲಿಂಗ ರುದ್ರಾಕ್ಷಿಗಳೇ ಅಂಗಕ್ಕೆ ಭೂಷಣ, ಗುರುಲಿಂಗ ಜಂಗಮರ ಸೇವೆ ನಿಜ ಧರ್ಮ, ಎಂಬ ನುಡಿ ಪಾಲಿಸಿ ನಡೆಸಳ ಜೀವನ, ಶುದ್ಧ ಭಕ್ತಿಲಿ ಮಾಡ್ಯಾಳ ಮಲ್ಲೈನ ಧ್ಯಾನ ಜೋ ಜೋ. ಶುದ್ಧ ಭಕ್ತಿಲಿ ಮಾಡ್ಯಾಳ ಮಲ್ಲೈನ ಧ್ಯಾನ ಜೋ ಜೋ. ಜೋ ಎಂದು ಪಾಡಿರೆ ವೈರಾಗ್ಯ ನಿಧಿಗೆ, ಉಡುತ್ತಾಡೆ ಊರಿನ ಸೌಭಾಗ್ಯ ಸಿರಿಗೆ, ತಾಯಿ ಸುಮತಿ ದೇವಿಯ ಮಡಿಲಿನ ಕುಡಿಗೆ, ವೀರ ವೀರಾಗಿಣಿ ಅಕ್ಕ ಮಹಾದೇವಿಗೆ ಜೋ ಜೋ. ಪಟ್ಟೆ ಪೀತಾಂಬರ ಬಿಟ್ಟು ಕೊಟ್ಟಾಳ, ಅಷ್ಟಮದಗಳನ್ನು ಸುಟ್ಟು ಬಿಟ್ಟಾಳ, ಪಟ್ಟೆ ಪೀತಾಂಬರ ಬಿಟ್ಟು ಕೊಟ್ಟಾಳ, ಅಷ್ಟಮದಗಳನ್ನು ಸುಟ್ಟು ಬಿಟ್ಟಾಳ, ಕೇಶರಾಶಿಯಿಂದ ಕಾಯ ಮುಚ್ಚಾಳ, ಸ್ವಚ್ಛ ಮನದಿಂದ ಮಲ್ಲೈನ ಧ್ಯಾನ ಮಾಡ್ಯಾಳ ಜೋ ಜೋ. ಸ್ವಚ್ಛ ಮನದಿಂದ ಮಲ್ಲೈನ ಧ್ಯಾನ ಮಾಡ್ಯಾಳ ಜೋ ಜೋ. ಜೋ ಎಂದು ಪಾಡಿರೆ ವೈರಾಗ್ಯ ನಿಧಿಗೆ, ಉಡುತ್ತಾಡೆ ಊರಿನ ಸೌಭಾಗ್ಯ ಸಿರಿಗೆ, ತಾಯಿ ಸುಮತಿ ದೇವಿಯ ಮಡಿಲಿನ ಕುಡಿಗೆ, ವೀರ ವೀರಾಗಿಣಿ ಅಕ್ಕ ಮಹಾದೇವಿಗೆ ಜೋ ಜೋ. ಜಗಕ್ಕೆಲ್ಲ ಉಣಿಸಾಳ ವಚನ ಪರಮಾನ, ವಲ್ಲಭನೆಂದಳು ಮಲ್ಲಯ್ಯ ನನ್ನ, ಕದಳಿಯ ಬನದಾಗ ಮಾಡ್ಯಾಳ ತಪವನ್ನ, ನಿಷ್ಕಾಮ ಭಕ್ತಿಗೆ ಮಲ್ಲಯ್ಯ ಪ್ರತ್ಯಕ್ಷ ಜ್ಞಾನ ಜೋ ಜೋ. ನಿಷ್ಕಾಮ ಭಕ್ತಿಗೆ ಮಲ್ಲಯ್ಯ ಪ್ರತ್ಯಕ್ಷ ಜ್ಞಾನ ಜೋ ಜೋ. ಜೋ ಎಂದು ಪಾಡಿರೆ ವೈರಾಗ್ಯ ನಿಧಿಗೆ, ಉಡುತ್ತಾಡೆ ಊರಿನ ಸೌಭಾಗ್ಯ ಸಿರಿಗೆ, ತಾಯಿ ಸುಮತಿ ದೇವಿಯ ಮಡಿಲಿನ ಕುಡಿಗೆ,
ಮಹಾದೇವಿಗೆ ಜೋ ಜೋ. ವೀರ ವೀರಾಗಿಣಿ ಅಕ್ಕ ಮಹಾದೇವಿಗೆ ಜೋ ಜೋ. ಇವತ್ತು ಈ ಗೀತೆ ಯಾಕೆ ಹಾಡಿದ್ನಂದ್ರೆ, ನಾವು ಯಾವಾಗಂದ್ರೆ ಜನವರಿ ಅಲ್ಲ, ಅಂಕಲಿಗೆ ಅಪ್ಪರು ಪ್ರವಚನಕ್ಕೆ ಹೋದಾಗ ನಾನು ಅಕ್ಕ ಮಹಾದೇವಿ ಅವರ ಚರಿತ್ರೆಯನ್ನ ಏನು ಬೆಳಗಿನ ಚಿಂತನದಲ್ಲಿ ಮಾಡಕ್ ಪ್ರಾರಂಭ ಮಾಡಿದ್ದೆ. ಭಾಗ 1 ಉಗಮ ಇವಾಗ ಆಗಿದೆ, 5 ಅಧ್ಯಾಯ ಆಗಿದೆ. ಇನ್ನು ಭಾಗ 2 ಇವತ್ತಿಂದ ಪ್ರಾರಂಭ ಮಾಡೋಣ ಅಂತ ಅನ್ಕೊಂಡೆ. ಅಂದ್ರೆ ಒಂದ್ ಹೊತ್ತು ಅಕ್ಕ ಮಹಾದೇವಿ ಚರಿತ್ರೆಯನ್ನ ಕೇಳೋಣ ಅಂತ ಪ್ರಾರಂಭ ಮಾಡೋಣ ಇವತ್ತಿಂದ ಅಂತ ಹೇಳ್ಬಿಟ್ಟು, ಅದಕ್ಕೆ ಎಲ್ಲಿಗೆ ನಿಂತಿತ್ತಪ್ಪ 1ನೇ ಭಾಗ ಅಂತಂದ್ರೆ, ಮಹಾದೇವಿ ಜನನ ಆಗಿತ್ತು, ಮತ್ತೆ ನಾಮಕರಣ ನಡೆದಿತ್ತು, ನಾಮಕರಣನೂ ಆಗಿತ್ತು. ಮಹಾದೇವಿ ಅಂತ ಗುರುಲಿಂಗ ದೇವರು ನಾಮಕರಣ ಮಾಡಿದ್ರು. ಏನಪ್ಪಾ ಅಂದ್ರೆ ಮಹಾದೇವಿ ಅಕ್ಕನವರು ಕನ್ನಡದ ಪ್ರಪ್ರಥಮ ಕವಿಯತ್ರಿ, ಮಹಿಳಾ ಕವಿಯತ್ರಿ ಅಲ್ವಾ. ಸ್ತ್ರೀ ಕುಲೋದ್ಧಾರಕ್ಕೆ ಅಂದ್ರೆ ಸ್ತ್ರೀಗೆ ಮೊದಲ ಬಾರಿಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ವೀರ ವಿರಾಗಿಣಿ ಶಿವಯೋಗಿಣಿ ಅಕ್ಕ ಮಹಾದೇವಿ ಅವರ ಚರಿತ್ರೆಯನ್ನು ಜಗದ್ಗುರು, ಪ್ರಥಮ ಮಹಿಳಾ ಜಗದ್ಗುರು ಮಾತೆ ಮಹಾದೇವಿ ಅವರು ರಚನೆ ಮಾಡಿರ್ತಕ್ಕಂಥ ತರಂಗಿಣಿ ಕಾದಂಬರಿಯನ್ನ ಆಧರಿಸಿ ನಾನು ಅಕ್ಕ ಮಹಾದೇವಿ ಚರಿತ್ರೆಯನ್ನ ನೋಡ್ತಾ ಇದ್ವಿ. ಇವತ್ತಿಂದ ಅದರ ಕಾದಂಬರಿಯ 2ನೇ ಭಾಗ ಪ್ರಗತಿ. ಅದರಲ್ಲಿ ಮೊದಲನೆಯ ಅಧ್ಯಾಯ ಬೀದಿಗೆಯ ಚಂದ್ರ. ಅಂದ್ರೆ ಕಳೆದ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿ ಅವರ ಜನನ ಆಗಿತ್ತು, ಅವರ ಮನೆಗೆಲ್ಲ ಅಕ್ಕಪಕ್ಕದವರೆಲ್ಲ ಬಂದಿದ್ರು ನಾಮಕರಣಕ್ಕೆ. ಅದೇ ರೀತಿ ಏನೋ ಅವರಿಗೆ ಹೆರಿಗೆ ಮಾಡಿಸತಕ್ಕಂತ ಸೂಲಗಿತ್ತಿ ಮಂಗ್ಲಮ್ಮನು ಕೂಡ ಬಂದಿರ್ತಾರೆ, ಗುರುಲಿಂಗ ದೇವರು ಮತ್ತೆ ಅವ್ರ ಜೊತೆಗೆ ಇನ್ನೊಬ್ರು ಗುರುಗಳು ಬಂದಿರ್ತಾರೆ. ನಾಮಕರಣ ತುಂಬಾ ಚೆನ್ನಾಗಿ ನಡೆಯುತ್ತೆ, ತುಂಬಾ ಮುದ್ದಾಗಿ ಇರುತ್ತೆ ಮಗು. ಒಂದು ಮಾತು ಹೇಳ್ತಿರ್ತಾಳೆ ಯಾರು, ಸೂಲಗಿತ್ತಿ, ಯವ್ವ ಏನಾರ ಚಂದ ಐತವ ಕೂಸು, ನಾನು ಎಷ್ಟು ಹೆರಿಗೆ ಮಾಡಿಸಿದೀನಿ, ಇಂಥ ಒಂದು ಮುದ್ದಾದ ಚೆಲುವಿಯನ್ನ, ಇಷ್ಟು ಕಳೆ ಇರ್ತಕ್ಕಂಥ ಮಗುವನ್ನ ನಾನು ಈ ನನ್ನ ಸರ್ವಿಸ್ ಅಲ್ಲೇ ಮಾಡಿಲ್ಲ. ಅವಾಗೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಏನು ಮನೆಯಲ್ಲೇ ಬಾಣಂತನ ಆಗ್ತಿದ್ವು ರೀ. ಇವಾಗೆಲ್ಲ 8 ತಿಂಗಳು 9 ತಿಂಗಳು ಆಯ್ತಂದ್ರೆ ಆಗ್ಲೇ ಯಾವಾಗ ಏನು ಆಪರೇಷನ್ ಮಾಡ್ಸೋಣ ಅಲ್ವಾ, ಮಾಡಿಸ್ಬಿಟ್ಟು ಹೆರಿಗೆ ಮಾಡ್ಸೋಣ ಅಂತ ಕಾಯ್ತಿರ್ತೀವಿ. ಸೊ ಇವಾಗಿನ ಜೀವನ ಪದ್ಧತಿನೂ ಕೂಡ ಅಷ್ಟು ಚೆನ್ನಾಗಿರಲ್ಲ ನಮ್ದು ಎಲ್ಲಾರ್ದು. ಸೊ ಹಿಂದಿನ ಕಾಲದಲ್ಲೆಲ್ಲ ಮನೇಲೇ ಹೆರಿಗೆಗಳಾಗ್ತಿತ್ತು, ಸುಖವಾದ ಹೆರಿಗೆಗಳಾಗ್ತಿದ್ವು. ಸೂಲಗಿತ್ತಿ ಮಂಗ್ಲಮ್ಮ ಅದೇ ಉದ್ಯೋಗ ಮಾಡ್ತಕ್ಕಂಥ ಒಬ್ಬ ಹಿರಿಯ ಮಹಿಳೆ. ಅವಳಿಗೆ ಈ ಮಗುವನ್ನ ನೋಡಿ ತುಂಬಾ ಸಂತೋಷ. ಏನಪ್ಪಾ, ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮ ಅಕ್ಕ ಮಹಾದೇವಿ ತಾಯಿಯವರ ತಂದೆ ತಾಯಿ. ಹುಡುತಡಿಯಲ್ಲಿ ಅವರಿಗೆ ತುಂಬಾ ಅಂದ್ರೆ ಊರಲ್ಲಿ ಓಂಕಾರ ಶೆಟ್ಟಿ ಲಿಂಗಮ್ಮ ಅಂದ್ರೆ ತುಂಬಾ ಪ್ರೀತಿ, ತುಂಬಾ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿರ್ತಾರೆ. ಹಾಗೆ ಊರಲ್ಲಿ ಅವರು ವ್ಯಾಪಾರಸ್ಥರಿರ್ತಾರೆ, ದೊಡ್ಡ ವ್ಯಾಪಾರಸ್ಥರಿರ್ತಾರೆ, ವ್ಯಾಪಾರದಲ್ಲಿ ತುಂಬಾ ಪ್ರಗತಿಯನ್ನ ಸಾಧಿಸಿರ್ತಾರೆ. ಸೊ ಅಂತಹ ಒಂದು ಕುಟುಂಬಕ್ಕೆ ತುಂಬಾ ವರ್ಷಗಳಿಂದ ಮಗುವಿನ ಎಲ್ಲ ಇತ್ತು, ಅವರಲ್ಲಿ ಸಾಕಷ್ಟು ಸಂಪತ್ತು, ವ್ಯಾಪಾರ ಎಲ್ಲ ಇತ್ತು, ಸಂತೋಷ ಇತ್ತು. ಆದ್ರೆ ಮಗುವಿನ ಕೊರತೆ ಒಂದು ಇತ್ತು ಅವ್ರಿಗೆ. ಸೊ ಆ ದೇವರ ದಯೆಯಿಂದ, ಅಪ್ಪ ಗುರು ಬಸವಣ್ಣನವರ ದಯೆಯಿಂದ ಅವರಿಗೆ ಮಗುನು ಕೂಡ ಆಗುತ್ತೆ. ಆ ಮಗುವಿನ ನಾಮಕರಣನು ಕೂಡ ಗುರುಗಳ ಸಾನ್ನಿಧ್ಯದಲ್ಲಿ ನಡೆಯುತ್ತೆ. ಗುರುಲಿಂಗ ದೇವರೇ ಅವರಿಗೆ, ಮಹಾದೇವಿ ಅಕ್ಕನಿಗೆ ಮಾದೇವಿ ಅಂತ ಒಬ್ಬ ಹೆಸರನ್ನ ಇಟ್ಟು ಅವರು ತಮ್ಮ ಒಂದು ಆಶೀರ್ವಾದ ಎಲ್ಲ ಮುಗಿಸ್ಕೊಂಡು ಹೊರಡ್ತಾರೆ. ಮುಂದಿನ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಸೊ ಅಲ್ಲಿಗೆ ನಿಂತಿತ್ತು ಮೊದಲ ಭಾಗ ಉಗಮ. ಇನ್ನ ಪ್ರಗತಿ ಅಂದ್ರೆ ಅಕ್ಕ ಮಹಾದೇವಿ ತಾಯಿಯವರ ಏನು ಬಾಲ್ಯ ಏನಿತ್ತಲ್ಲಪ್ಪ, ತುಂಬಾ ಅದ್ಭುತವಾಗಿ ಇತ್ತು. ಸೊ ಅದನ್ನ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಮಾತಾಜಿಯವರು. ಯಾರಾದ್ರೂ ಇವಾಗ ನೀವು ಬಿಡುವಿದ್ರೆ ತರಂಗಿಣಿ ಕಾದಂಬರಿ ತಗೊಂಡು ಓದ್ರಿ, ತುಂಬಾ ಅದ್ಭುತವಾಗಿ ಬರ್ದಿದ್ದಾರೆ. ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ ಅದನ್ನ ಓದೋಕೆ ಒಂದ್ ಸಂತೋಷ. ಅಷ್ಟು ಬರವಣಿಗೆ ಅದ್ಭುತವಾಗಿದೆ, ಓದಿಸ್ಕೊಂಡು ಹೋಗುತ್ತೆ, ನಾವು ಅದರಲ್ಲಿ ಮುಳುಗ್ಬಿಡ್ತೀವಿ. ಬರವಣಿಗೆ ಅಷ್ಟೇ ಚೆನ್ನಾಗಿದೆ, ಮಹಾದೇವಿ ಅಕ್ಕನವರ ಜೀವನನೂ ಅಷ್ಟೇ ಅದ್ಭುತವಾಗಿದೆ. ತುಂಬಾ ಕಷ್ಟವನ್ನ ಅನುಭವಿಸಿದರು. ಅಷ್ಟು ಕಷ್ಟಪಟ್ಟು ನಿಮ್ಮೆಲ್ಲರಿಗೂ ಒಂದು ದಾರಿದೀಪ ಆಗಿದ್ದಾರೆ. ದಾರಿದೀಪ ಆಗಿ ನಿಂತು ನಮ್ಮೆಲ್ಲರಿಗೂ ಕೂಡ ಒಬ್ಬ ಮಂತ್ರ
ಯೋಗಿಣಿ ಆಗ್ಬಿಟ್ಟಿದ್ದಾರೆ ಅಕ್ಕ ಮಹಾದೇವಿ ತಾಯಿಯವರು. ಇವಾಗ ಏನು ಬೀದಿಗೆಯ ಚಂದ್ರ ಆ ಅಧ್ಯಾಯವನ್ನ ನೋಡೋಣ. ಅವರು ಏನಪ್ಪಾ ಅಂದ್ರೆ ಈ ಮಗು ಬೆಳಿತಾ ಬೆಳಿತೆ 4 ತಿಂಗಳಾಗುತ್ತೆ, 5 ತಿಂಗಳಾಗುತ್ತೆ, 6 ತಿಂಗಳಾಗುತ್ತೆ. ಎಲ್ಲರಿಗೂ ಮಗು ಅಂದ್ರೆ ತುಂಬಾ ಪ್ರೀತಿ. ಯಾರಿಗೂ ಇಷ್ಟ ಇಲ್ಲದೆ ಇರೋರು ಯಾರು ಇಲ್ವೇ ಇಲ್ವಾ ಮಕ್ಕಳಂದ್ರೆ, ಅಲ್ವಾ? ಸೊ ಆ ರೀತಿ ಅಕ್ಕ ಮಹಾದೇವಿಯವರು ಬೆಳಿತಾ ಹೋಗ್ತಾರೆ. ಹೀಗೆ ಮಾತಾಡ್ತಾ ಮಾತಾಡ್ತಾ ಕೂತಿರ್ತಾರೆ ಇಬ್ರು ದಂಪತಿಗಳು, ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮನವರು ಮಗುವಿನ ಆಟ ಆಡ್ಸ್ಕೊಂಡ್ ಕೂತಾಗ ಹೀಗೆ ಇಬ್ರು ಮಾತುಕತೆ ನಡೆಯುತ್ತೆ, ಸಂಭಾಷಣೆ. ಏನು ಸಂಭಾಷಣೆ, ಪ್ರತಿಯೊಂದು ಸಂಭಾಷಣೆನೂ ಕೂಡ ಮಾತಾಜಿಯವರು ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ. ಅದನ್ನು ಓದಿದ್ರೇನೆ ತುಂಬಾ ಸಿಗ್ತಕ್ಕಂತ ಪರಮಾನಂದ ಸಿಗುತ್ತೆ ಓದಿದಾಗ ಮಾತ್ರ. ಅಂದ್ರೆ ನಾವು ಪಾಯಿಂಟ್ ಟು ಪಾಯಿಂಟ್ ಹೇಳಕ್ಕೆ ತುಂಬಾ ಕಷ್ಟ, ಅಷ್ಟು ಚೆನ್ನಾಗಿ ಎಲ್ಲ ನೆನ್ಪಿಟ್ಕೊಂಡು ಹೇಳೋದು ಕಷ್ಟ. ನಾನು ಸಾಧ್ಯ ಸಣ್ಣ ಪ್ರಯತ್ನ ಮಾಡ್ತೀನಿ ನಾನು, ಯಾಕಂದ್ರೆ ಒಂದು 4-5 ಸಾರಿ ನಾನು ಓದಿರ್ಬೇಕಾದ ಕಾದಂಬರಿನ. ಅಪ್ಪವ್ರಿಗೆ ಓದಿದ್ದೀನಿ, ಸ್ವತಃ ನಾನು ಓದಿದ್ದೀನಿ. ಹಾಗಾಗಿ ಒಂದು ಸಣ್ಣ ಪ್ರಯತ್ನ ಮಾಡೋಣ, ಅವರ ಒಂದು ಚರಿತ್ರೆಯನ್ನ ನೋಡ್ತಾ ಹೋಗೋಣ ಇವತ್ತಿಂದ ಸಾಯಂಕಾಲದ ಚಿಂತನದಲ್ಲಿ. ಇನ್ನ ಇಬ್ರು ಹೇಳ್ತಾ ಇದ್ದೆ, ಏನು ಓಂಕಾರ ಶೆಟ್ಟಿ ಲಿಂಗಮ್ಮ ಮಾತಾಡ್ತಾ ಕೂತಿರ್ತಾರೆ. ಏನೇ ಲಿಂಗ, ಹೆಂಡತಿ ಕೇಳ್ತಾನೆ ಓಂಕಾರ ಶೆಟ್ಟಿ, ಮಗಳು ಹೇಗಿದ್ದಾಳೆ, ನನ್ನ ಹಾಗಿದ್ದಾಳ ನಿನ್ನ ಹಾಗಿದ್ದಾಳ ಅಂತ ಮಾತಾಡ್ತಾ ಇರ್ತಾರೆ. ಅವಾಗ ಏನು ಓಂಕಾರ ಶೆಟ್ಟಿ ತಾನೇ ಹೇಳ್ತಾನೆ, ನೋಡು ಲಿಂಗ, ನಿಂದೆಲ್ಲ ಚೆಲುವು ಇದೆಯಲ್ಲ, ನಿಂದೆಲ್ಲ ಚೆಲುವು, ನಿಂದೆಲ್ಲ ಗುಣ ಹೊತ್ಕೊಂಡು ನನ್ನ ಮಗಳು ಮುದ್ದಾಗಿ ಬೆಳಿತಾಳೆ, ಎಲ್ಲ ನಿನ್ ಗುಣನೇ ಇದೆ, ನಿನ್ನ ಹೋಲಿಕೆನೆ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಓಂಕಾರ ಶೆಟ್ಟಿ ಅವರು ಹೇಳ್ತಾರೆ. ನಿನ್ನ ಚೆಲುವಿದೆಯಲ್ಲ, ಆ ಚೆಲುವು ನನ್ನ ಮಗಳಿಗೆ ಬಂದ್ಬಿಟ್ಟಿದೆ. ಆಯ್ತು ಆಯ್ತು, ನೀವು ಹೊಗಳಿಕೆ ಸಾಕು, ಮಗಳು ಏನ್ ನಿಮ್ ತ್ರಿಪುರ ಸುಂದರಿ ಅಲ್ಲ, ನಾನು ಏನ್ ಸುಂದರಿ ಅಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಿರ್ಬೇಕಾದ್ರೆ ಅವಾಗ ಶಿವಮೂರ್ತಪ್ಪ ಬರ್ತಾನೆ ಅವ್ರ ಮನೆಗೆ. ಶಿವಮೂರ್ತಪ್ಪ ಅಂದ್ರೆ ಅವ್ರ ಮನೆ ಪಕ್ಕದಲ್ಲೇ ಹಿರಿಯರು ಇರ್ತಾರೆ. ಸಾಕು ಸಾಕು ಅಂದ್ರೆ ಲಿಂಗ ಹೇಳ್ತಿರ್ತಾಳೆ, ಲಿಂಗಮ್ಮ ಹೇಳ್ತಿರ್ತಾಳೆ, ಆಯ್ತು ಆಯ್ತು, ನಿಮ್ ತ್ರಿಪುರ ಸುಂದರಿನ ರಾಜ್ಕುಮಾರನೇ ಬರ್ತಾನೆ ಕೈ ಹಿಡಿಲಿಕ್ಕೆ, ಅಥವಾ ಆ ಪರಮಾತ್ಮನೇ ಬರೀತಾನೆ, ಆ ದೇವರನೇ ಬರ್ತಾನೆ ಕೈ ಹಿಡಿಲಿಕ್ಕೆ ನಿಮ್ ತ್ರಿಪುರ ಸುಂದರಿನ. ಸಾಕು ಇನ್ನು ಹೊಗಳಿದ್ದು, ಸಾಕು ನಿಲ್ಸಿ, ಮನೆ ಕೆಲಸ ನೋಡ್ಕೊಳ್ಳಿ, ಮುಂದಿನ ಕೆಲಸ ನೋಡಿ ಅಂತ ಹೇಳ್ತಾ ಇರ್ತಾಳೆ ಲಿಂಗಮ್ಮ. ಅವಾಗ ಅದೇ ಟೈಮ್ಗೆ ಶಿವಮೂರ್ತಪ್ಪ ಅವ್ರ ಮನೆಗೆ ಬರ್ತಾನೆ. ಏನ್ರಿ ಇನ್ನು ಇಷ್ಟು ಚಿಕ್ಕ ಮಗು ಇದೆ, ಆಗ್ಲೇ ಮಗುನ ಮದುವೆ ಅದೆಲ್ಲ ಮಾತಾಡ್ತಾ ಇದ್ರಲ್ಲ, ಈ ನಿಲ್ರಿ ದೊಡ್ಡವಳಾಗ್ಲಿ ಅಂತ ಹೇಳ್ಬಿಟ್ಟು ಶಿವಮೂರ್ತಪ್ಪ ಹೇಳ್ತಾನೆ. ನೋಡಿ ನೋಡಿ ನೀವಾದ್ರೂ ಹೇಳಿ, ನೀವೆಲ್ಲ ಮಗಳದ ಒಂದು ಪ್ರೀತಿ ಸಂತೋಷದಲ್ಲಿ ಅಂಗಡಿ ವ್ಯವಹಾರ ಎಲ್ಲ ಮರ್ತೇ ಬಿಟ್ಟಂಗ್ ಕಾಣಿಸುತ್ತೆ, ಅಂಗಡಿ ಕಡೆ ಏನ್ ಗಮನನೇ ಇಲ್ವಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ಶಿವಮೂರ್ತಪ್ಪ ಹೇಳ್ತಾನೆ. ಅಯ್ಯೋ ಹೋದ್ರಾಯ್ತು ಬಿಡಪ್ಪ, ಅವನೇನೋ ದೇವ್ರಿದಾನೆ ಕಾಯಕ ಅಂತ ಹೇಳ್ಬಿಟ್ಟು ಓಂಕಾರ ಶೆಟ್ಟಿ ಹೇಳ್ತಾರೆ. ಓಹೋ, ಆ ದೇವರನ್ನೇ ಮನೆ ಎಳೆನಾಗಿ ಮಾಡ್ಕೊಂಡ್ಬಿಡ್ರಿ, ನಿಮ್ ತ್ರಿಪುರ ಸುಂದರಿನ ಅವನೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಲಿಂಗಮ್ಮ ಹೇಳ್ತಾರೆ. ಆಯ್ತು ಬಿಡೆ, ಆ ದೇವರೇ ಕಾಯ್ತಾನೆ ನಮ್ಮ ಅಂಗಡಿನ, ಇಷ್ಟ ದಿನಾನು ಅವನೇ ಕಾದಿದ್ದಾನೆ ಅಲ್ವಾ, ಅವನೆಲ್ಲ ಕಾಯ್ದು ನೋಡ್ಕೊಂಡಿದ್ದಕ್ಕೆ ತಾನೇ ನಮ್ಗೆ ಇಲ್ಲೆಷ್ಟೆಲ್ಲ ಸಂತೋಷ ಸಿಕ್ಕಿರೋದು, ಅವನೇ ಕಾಯ್ತಾನ್ ಬಿಡು ಇನ್ಮೇಲೆ ಅಂದ್ಬಿಟ್ಟು ಓಂಕಾರ ಶೆಟ್ಟಿ ಹಾಗೆ ಮಾತಲ್ಲಿ ಹೇಳ್ತಾನೆ. ಅವಾಗ ಮಗು ಕೇಳಿಸ್ಕೊಂತಾ ಇರ್ತೈತಿ ಇವ್ರ ಮಾತನ್ನ. ಅದಕ್ಕೆ ಏನ್ ಅರ್ಥ ಆಗುತ್ತೋ ಏನೋ ಗೊತ್ತಿಲ್ಲ, ಕಿಲ್ಲ ಕಿಲ್ಲನಾಗುತ್ತೆ. ಆಯ್ತು ಬಿಡು, ಆ ದೇವರೇ ಮಾಡ್ಕೊಂತಾನೆ ನಿಮ್ ಮಗಳನ್ನ ಅಂತ ಹೇಳ್ಬಿಟ್ಟು ಲಿಂಗಮ್ಮ ಹೇಳ್ತಾಳೆ ತಮಾಷೆ ಮಾಡ್ಕೊಂಡು. ಅವಾಗ ಮಗು ಅವ್ರ ಮಾತನ್ನ ಕೇಳಿಸ್ಕೊಂಡು ಕಿಲ ಕಿಲ ಅಂತ ನಗ್ತಾ ಇರುತ್ತೆ. ಹೀಗೆ ನಡೀತಾ ಇರ್ತೈತೆ ಅವ್ರ ಜೀವನ. ಆಯ್ತು, ಮಗು ಬಿಟ್ಟು ಅವರು ಅಂಗಡಿ ವ್ಯವಹಾರಕ್ಕೆ ಹೋಗ್ತಾನೆ ಓಂಕಾರ. ಹಾಗೆ ಶಿವಮೂರ್ತಪ್ಪನು ಕೂಡ ಮಗುನ ಸ್ವಲ್ಪ ಆಟ ಆಡಿಸ್ಬಿಟ್ಟು ತಮ್ಮ ಮನೆಗೆ ಹೋಗ್ತಾನೆ. ಹೀಗೆ 1 ವರ್ಷದ್ದಾಗುತ್ತೆ ಮಗು. ಬೆಳೀತಾ ಬೆಳೀತಾ ತುಂಬಾ ಮುದ್ದಾಗಿ, ಇವಾಗ ಅಕ್ಕಮಹಾದೇವಿ ತಾಯಿಯವರದ ಏನು ಬಾಲ್ಯ ಲೀಲೆಗಳಿದ್ವಲ್ಲ ಅವೆಲ್ಲ ಶಿವಲೀಲೆಗಳ ತರ ಇದ್ವು. ಹೇಗೆ ಮಗು 1 ವರ್ಷದ್ದಾಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, 4 ವರ್ಷ ಆಯ್ತು, ಎಷ್ಟು ಇವಾಗ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮನವರು ತುಂಬಾ ಭಕ್ತಿ ಜೀವಿಗಳಿರ್ತಾರೆ. ಆಮೇಲೆ ಬಸವ ತತ್ವ ಮೂಲಕ ಅವರು ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಅದೇ ರೀತಿ ಗುರುಲಿಂಗ ದೇವರ ಮಠಕ್ಕೂ ಕೂಡ ತುಂಬಾ ಭಕ್ತಿಯಿಂದ ನಡ್ಕೊಳ್ತಾ ಇರ್ತಾರೆ. ಹೀಗೆ ನಡೀತಿರ್ಬೇಕಾದ್ರೆ ಮಗು 4 ವರ್ಷ 5 ವರ್ಷ ಆಗುತ್ತೆ. ಇನ್ನೇನ್ ಮಾತನ್ನು ಶುರುವಾಗತ್ತೆ, ತೊದಲು ನುಡಿ ಶುರುವಾಗತ್ತೆ. ಪ್ರತಿದಿನ ಲಿಂಗಮ್ಮ ಮತ್ತು ಓಂಕಾರ ಶೆಟ್ಟಿ ಅವ್ರದ್ದು ಏನ್ ಪರಿಪಾಠ ಅಂದ್ರೆ, ಪ್ರತಿದಿನ ಎದ್ದು ಆಮೇಲೆ 2 ಹೊತ್ತು ಪೂಜೆ, ಇಷ್ಟಲಿಂಗ ಪೂಜೆ ಇದೆಲ್ಲ ಇರುತ್ತಲ್ಲ, ಇದನ್ನೆಲ್ಲ ಮಗುನ ಕರ್ಕೊಂಡು ತೊಡೆ ಮೇಲೆ ಕೂರ್ಸ್ಕೊಂಡು ಮಗುವಿನ ಲಿಂಗನು ಕೂಡ, ಲಿಂಗಮ್ಮ ತನ್ನ ಲಿಂಗನು ಕೂಡ ಪೂಜೆ ಮಾಡ್ತಾ ಮಾಡ್ತಾ ಈ ಒಂದು ಪರಿಪಾಠ ಬೆಳೆಸ್ತಾ ಇದ್ದಾಗ ಮಗುವಿಗೆ ಎಷ್ಟು ಭಕ್ತಿ ಬೆಳೆಯುತ್ತೆ ಅಂತಂದ್ರೆ ವಿಪರೀತ ಭಕ್ತಿ ಬೆಳೆಯುತ್ತೆ. ಹೀಗೆ ನಡೀತಿರ್ಬೇಕಾದ್ರೆ ಅಂಗಡಿಗೆ ಹೋದ್ಮೇಲೆ, ಓಂಕಾರ ಶೆಟ್ಟಿ ಅವ್ರ ಅಂಗಡಿಗೆ ಹೋದ್ಮೇಲೆ ಅವ್ರ ತಾಯಿ ಮಗುನ ಕೂರಿಸ್ಕೊಂಡು ಪುರಾಣ ಕಥೆಗಳನ್ನ, ನೀತಿ ಕಥೆಗಳನ್ನ ಹೇಳೋ ಪರಿಪಾಠ ನಡೆಯುತ್ತೆ. ಹಾಗೆ
ಪ್ರತಿದಿನ ಒಂದೊಂದು ವಚನಗಳನ್ನ ಕಲಿಸೋದು ಪರಿಪಾಠನು ಶುರು ಆಗುತ್ತೆ. ಹೀಗೆ ನಡೆದಿತ್ತು ಅಕ್ಕ ಮಹಾದೇವಿ ಅವರ ಏನು ಬಾಲ್ಯ. ಹೀಗೆ ಒಂದು ದಿನ ನಡೀತಿರ್ಬೇಕಾದ್ರೆ ಲಿಂಗಮ್ಮನವರು ಗಣಪತಿ ಮತ್ತು ಷಣ್ಮುಖರ ಕಥೆನ ಹೇಳ್ತಾ ಇರ್ತಾರೆ. ಪ್ರತಿದಿನ ಹೊರಗಡೆ ಆಟ ಆಡ್ಕೊಂಡ್ಬಂದು ಏನು ಮಹಾದೇವಿ ಅಕ್ಕನವರ ಸ್ನೇಹಿತರು, ಅವ್ರಿಗೆ ಮಕ್ಳು ಇರ್ತಾವಲ್ಲ, ಎಲ್ಲರನ್ನ ಕರ್ಕೊಂಡ್ ಬಂದು ಅವ್ರ ಅಮ್ಮ ಕತೆ ಹೇಳುವಾಗ ಎಲ್ಲರೂ ಕೂತ್ಕೊಂಡು ಕೇಳೋ ಒಂದು ಪರಿಪಾಠ ಇರುತ್ತೆ ಪ್ರತಿದಿನ ಸಂಜೆ. ಯಾಕಂದ್ರೆ ಲಿಂಗಮ್ಮ ಅವ್ರು ಏನಿರ್ತಾರೆ, ಅವ್ರ ಮನೆಯವರು ಓದುವಾಗ ಕೂತ್ಕೊಂಡು ಕೇಳಿ ಅಭ್ಯಾಸ. ಅವರು ಕೂಡ ಭಕ್ತಿಯ ಒಂದು ನೀತಿ ಕಥೆಗಳನ್ನ, ಸಾಕಷ್ಟು ಸಾಹಿತ್ಯವನ್ನ ಕೂಡ ಕಲ್ತ್ಕೊಂಡಿರ್ತಾರೆ ಲಿಂಗಮ್ಮ ಅವರು. ಸೊ ಅದನ್ನ ಕಲ್ತ್ಕೊಂಡಂತನ್ನ ಮಗಳಿಗೆ ಹೇಳೋ ಪರಿಪಾಠ, ಮಗಳ ಜೊತೆಗೆ ಅವ್ರ ಮಕ್ಕಳು ಕೂಡ ಬಂದು ಎಷ್ಟು ಶಿಸ್ತನ್ನ ಕಲಿಸಿರ್ತಾರೆ ಅಂದ್ರೆ ಅಕ್ಕ ಮಹಾದೇವಿ ಅವರಿಗೆ ತಮ್ಮ ಸ್ನೇಹಿತರೆಲ್ಲ ಬರ್ತಾರಲ್ಲ ಮಹಾದೇವಿ ಅಕ್ಕನವರಿಗೆ, ಚಿಕ್ಕ ಚಿಕ್ಕ ಮಕ್ಕಳು, ಅವಳು ವಾರ್ಗಿಯನ ಮಕ್ಕಳು, ಹುಡುಗರು ಹುಡುಗಿಯರು ಬಂದು ಅವ್ರಿಗೂ ಕೂಡ ಕೈಕಾಲ್ ಮುಖ ತೊಳೆದು ವಿಭೂತಿ ಹಚ್ಕೊಂಡು ಅವ್ರ ಅಮ್ಮ ಹೇಳುವಂತ ಕಥೆಗಳನ್ನ ಕೇಳ್ತಾ ಭಕ್ತಿಯಿಂದ ಕೇಳೋ ಒಂದು ಪರಿಪಾಠ ನಡೆದಿರುತ್ತೆ. ಹೀಗೆ ಒಂದು ದಿನ ಲಿಂಗಮ್ಮನವರು ಷಣ್ಮುಖ ಮತ್ತು ಗಣಪತಿಯ ಕತೆ ಹೇಳ್ತಾರೆ. ಅಂದ್ರೆ ನಾರದ ಒಂದು ಹಣ್ಣು ತಂದಿರ್ತಾನಂತೆ. ನಾರದ ಅವ್ರ ಹಣ್ಣು ತಂದಾಗ ಆ ಹಣ್ಣು ಫಸ್ಟ್ ಯಾರಿಗೆ ಅಂತ ಒಂದು ಸ್ಪರ್ಧೆ ನಡೆದಾಗ ಆ ಹಣ್ಣಿಗಾಗಿ ಗಣಪತಿ ಮತ್ತು ಷಣ್ಮುಖರ ನಡುವೆ ಒಂದು ಪಂದ್ಯ ಕಟ್ತಾರೆ. ಯಾರು ಈ ಜಗತ್ತನ್ನ ಸುತ್ಕೊಂಡ್ ಬರ್ತಾರೆ, 3 ಪ್ರದಕ್ಷಿಣೆ ಹಾಕ್ತಾರೆ, ಈ ಜಗತ್ತನ್ನ 3 ಪ್ರದಕ್ಷಿಣೆ ಯಾರು ಹಾಕಿ ಮೊದಲು ಬರ್ತಾರೆ ಅವ್ರಿಗೆ ಈ ಹಣ್ಣು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಡೀತಾ ಇರುತ್ತೆ ಆ ಕಥೆಯಲ್ಲಿ. ಸರಿ, ಅವಾಗ ಷಣ್ಮುಖ ಏನ್ ಮಾಡ್ತಾನೆ, ಅದನ್ನ ಸುತ್ತಕ್ ಹೋಗ್ತಾನೆ, ಪ್ರಪಂಚ ಸುತ್ತಕ್ ಹೋಗ್ತಾನೆ. ಆದ್ರೆ ಗಣಪತಿ ಏನ್ ಮಾಡ್ತಾನೆ ಅಂದ್ರೆ, ತಂದೆ ತಾಯಿ ಕೂತಿರ್ತಾರಲ್ಲ ಪಾರ್ವತಿ ಪರಮೇಶ್ವರ, ಅವ್ರದೇ 3 ಸುತ್ತು ಹಾಕಿ ನಾನ್ ಗೆದ್ದೆ ಅಂತ ಅನೌನ್ಸ್ ಮಾಡ್ಬಿಡ್ತಾನೆ. ಸೊ ಈ ಕತೆ ಕೇಳ್ತಿರ್ತಾರೆ ಮಕ್ಕಳು, ಎಷ್ಟು ಇನ್ವಾಲ್ವ್ ಆಗಿರ್ತಾರೆ ಅಂದ್ರೆ ಲಿಂಗಮ್ಮ ಹೇಳುವಾಗ. ಆ ಕತೆ ಕೇಳ್ತಿರುವಾಗ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ. ಅವಾಗ ಮಹಾದೇವಿ ಅಕ್ಕನವರು ಏನೇ ಒಂದು ಹೇಳುವಾಗ್ಲೂ ಕೂಡ ಎಲ್ಲದರಲ್ಲೂ ಪ್ರಶ್ನೆ ಒಂದು ಸರ್ತಿ ಹೇಳ್ಬಿಟ್ರೆ ಅದನ್ನ ಅವರ ಜ್ಞಾನದ ಉಗ್ರಾಣದಲ್ಲಿ ಸೇರ್ಸ್ಕೊಂಡ್ಬಿಡುವಷ್ಟು ಜ್ಞಾಪಕ ಶಕ್ತಿ ಅವರಲ್ಲಿತ್ತು ಆ ಎಳೆ ವಯಸ್ಸಲ್ಲೇ. ಅವಾಗ ಕತೆ ಮುಗೀತೆ, ಎಲ್ಲ ಮಕ್ಕಳು ತಮ್ಮ ಮನೆಗೆ ಹೋಗ್ತಾರೆ. ಅವಾಗ ಮಹಾದೇವಿ ಅಕ್ಕ ಅವ್ರ ಅಮ್ಮನಿಗೆ ಕೇಳ್ತಾರೆ, ಅಮ್ಮ ತಂದೆ ತಾಯಿ ಅಂದ್ರೆ ಅಷ್ಟು ದೊಡ್ಡವ್ರೇನಮ್ಮ ಅಂತ ಕೇಳ್ತಾಳಂತೆ. ಅವಾಗ ಲಿಂಗಮ್ಮ ಅವ್ರು ಹೇಳ್ತಾರೆ, ಹೌದಮ್ಮ, ತಂದೆ ತಾಯಿ ಅವರು ಎಲ್ಲರಿಗಿಂತ ದೊಡ್ಡವರು. ತಂದೆ ತಾಯಿಗಳೇ ಮೊದಲೇ ಗುರು ಇದ್ದಂಗೆ. ಅವರಿಗೆ ದಿನಾಲು ಯಾರು ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಳ್ತಾರೆ, ಅವ್ರಿಗೆ ಏನ್ ಬಯಸ್ತಾರೆ ಅವ್ರಿಗೆ ತುಂಬಾ ಒಳ್ಳೇದಾಗುತ್ತೆ ಜೀವನದಲ್ಲಿ, ಅವ್ರು ಬಯಸಿದ್ದೆಲ್ಲ ಸಿಗುತ್ತೆ, ವಿದ್ಯೆ ಸಿಗುತ್ತೆ, ಎಲ್ಲಾನು ಸಿಗುತ್ತಮ್ಮ ಅಂತ ಅವ್ರಿಗೆ ಊಟ ಪ್ರಸಾದ ಮಾಡಿಸ್ತಾ ಹೇಳ್ತಾ ಇರ್ತಾರೆ ಲಿಂಗಮ್ಮ. ಅವಾಗ ಆ ಮಗುಗೆ ಮನಸ್ಸಲ್ಲಿ ಅಚ್ಚೊತ್ ಬಿಡುತ್ತೆ. ಅವತ್ತಿಂದ ಪ್ರತಿದಿನ ಅವಾಗಿಂದ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಎದ್ದ ತಕ್ಷಣ ತಂದೆ ತಾಯಿಗೆ ಕಾಲ್ ನಮಸ್ಕಾರ ಮಾಡಿ ಮುಂದಿನ ಕೆಲಸ ಮಾಡ್ತಾ ಇರುತ್ತೆ ಯಾರು, ಅಕ್ಕ ಮಹಾದೇವಿ ಅವರು. ಈ ರೀತಿ ನಡೀತಾ ಇರುತ್ತೆ. ಹೀಗೆ ನಡಿಬೇಕಾದ್ರೆ ಇವಾಗ 6 ವರ್ಷದವಳು ಆಗ್ತಿದ್ದಾಳೆ. ಅವಾಗಿಲ್ಲ, ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಅಷ್ಟು ಸ್ವಾತಂತ್ರ್ಯ ಇರ್ಲಿಲ್ಲ. ಅಂದ್ರೆ ಹೊರಗಡೆ ಹೋಗಿ ಶಾಲೆಗೆ ಹೋಗಿ ಏನು ವಿದ್ಯೆಯನ್ನ ಪಡಿತಕ್ಕಂತ ಒಂದು ಪರಿಪಾಠ ಇರ್ಲಿಲ್ಲ. ಹೆಣ್ಮಕ್ಳು ಯಾವಾಗ್ಲೂ ಮನೇಲೇ ಕಲಿಬೇಕು, ಎಷ್ಟು ಕಲಿತಾರೆ ಅಷ್ಟೇ ಕಲ್ತ್ಬಿಟ್ಟು ಮದ್ವೆ ಮಾಡ್ಕೊಂಡು ಹೋಗಿ ಒಂದು ಸಂಸಾರದಲ್ಲಿ ಸೆಟ್ಲ್ ಆಗ್ಬೇಕು. ಆ ರೀತಿ ಒಂದು ಪರಿಪಾಠ ಇದ್ದಂತ ಕಾಲದಲ್ಲಿ ಮಹಾದೇವಿ ಅಕ್ಕನವರಿಗೆ ಅವ್ರ ಮನೆ ಪಕ್ಕದಲ್ಲಿ ಪ್ರಸಾದ್ ಅಂತ ಒಂದು ಹುಡುಗ, ಅವನಿಗೆ ಮಹಾದೇವಿ ಅಕ್ಕನವ್ರಿಗಿಂತ 1 ವರ್ಷ 2 ವರ್ಷ ದೊಡ್ಡವ್ರು ಇರಬಹುದು, ಅವರು ಓದ್ತಾ ಇರ್ತಾನೆ. ಪ್ರಸಾದ್ ಓದೋದನ್ನ ಅವ್ನು ನೋಡ್ತಿರ್ತಾರೆ ಯಾರು, ಮಹಾದೇವಿ ಅಕ್ಕನವರು. ಅವ್ರ ಮನೆ ಅಕ್ಕಪಕ್ಕ ಇರ್ತಾರಲ್ಲ, ಹೋಗೋದು ನೋಡೋದು. ಒಂದು ದಿನ ಪ್ರಸಾದ ಮಾಡಿಸ್ತಿರ್ಬೇಕಾದ್ರೆ ಅಂಗಡಿಯಿಂದ ಅವ್ರಪ್ಪ ಬರ್ತಾರೆ, ಓಂಕಾರ ಶೆಟ್ಟಿ ಅವ್ರು ಬರ್ತಾರೆ. ಮಗಳು ಓಡಿ ಹೋಗಿ ಅವ್ರ ಅಪ್ಪನ ತೊಡೆ ಮೇಲೆ ಕೂತ್ಕೋತಾಳೆ. ಅಪ್ಪ ಅಪ್ಪ ಅಪ್ಪ, ಮತ್ತೆ ಪ್ರಸಾದಣ್ಣ ಇದಾನಲ್ಲ, ಪ್ರಸಾದಣ್ಣ ಯಾವಾಗ್ಲೂ ಏನೇನೋ ಓದ್ತಾ ಬರಿತಾ ಕೂತಿರ್ತಾರೆ. ತುಂಬಾ ಮುದ್ದಾಗಿ ಮಾತಾಡ್ತಿರ್ತಾರೆ ಅವ್ರು ಚಿಕ್ಕ ವಯಸ್ಸಲ್ಲಿ. ನಾವು ನೋಡಿರ್ತೀವಲ್ಲ ಚಿಕ್ಕ ಮಕ್ಳು, ತುಂಬಾ ಅವ್ರ ಮಾತೇ ಒಂದ್ ಚಂದ. ಅಪ್ಪ ಅಪ್ಪ, ಮತ್ತೆ ಪ್ರಸಾದಣ್ಣ ಎಷ್ಟು ಚೆನ್ನಾಗಿ ಏನೇನೋ ಓದೋದು ಬರೆಯೋದು ಮಾಡ್ತಾ ಇರ್ತಾನಪ್ಪ, ವಚನ ಎಲ್ಲ ಓದ್ತಾ ಇರ್ತಾನೆ, ನಂಗೂ ಹಂಗೆ ಕಲ್ಸಪ್ಪ ಅಪ್ಪ, ನಾನು ಕಲಿಬೇಕಪ್ಪ ಅಂತ ಮುದ್ದಾಗಿ ಓಂಕಾರ ಶೆಟ್ಟಿ ಅವರಿಗೆ ಮಹಾದೇವಿ ಅಕ್ಕನವರು ಕೇಳ್ತಾರೆ. ಅವಾಗ ಲಿಂಗಮ್ಮ ಕೇಳಿಸ್ಕೊಂತಾಳೆ ಮಗಳು ಹೇಳೋದನ್ನ. ಕೇಳಿಸ್ಕೊಂಡು ಅವ್ರ ಮಾತಿಗೆ ಮಧ್ಯದಲ್ಲಿ ಬರ್ತಾರೆ. ಅವಾಗ ಓಂಕಾರ ಶೆಟ್ಟಿ ಅವ್ರು, ನೀನಿನ್ನೂ ಚಿಕ್ಕೋಳಮ್ಮ, ನಿನ್ಗೆ ಈಗ್ಲೇ ಬೇಡ ಓದು, ಮತ್ತೆ ಮುಂದೆ ಕಲಿಯುವಂತೆ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಇಲ್ಲಪ್ಪ, ನಾನು ಓದ್ಲೇಬೇಕು. ನಾನು ಗುರುಗಳಿದಾರಲ್ಲ, ಅಲ್ಲಿ ಮಠದಲ್ಲಿ ಗುರುಗಳಿದಾರಲ್ಲ, ಅವ್ರ ತರ ನಾನು ಆಗ್ಬೇಕು. ಪ್ರಸಾದಣ್ಣ ಓದ್ತಾನಲ್ಲ, ನಾನು ಆ ತರ ಓದ್ಬೇಕಪ್ಪ. ನೀವು ಓದ್ತಾ ಇರ್ತೀರಲ್ಲ, ನೀವು ಓದೋದೆಲ್ಲ ವಚನಗಳನ್ನೆಲ್ಲ ನಮ್ಗೆ ಹೇಳ್ಕೊಡಪ್ಪ ಪ್ಲೀಸ್ ಅಪ್ಪ,
ಪ್ಲೀಸ್ ಅಪ್ಪ 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 ನನಗೂ ಬೇಕಪ್ಪ ಅಂತೇಳಿ ಹಠ ಮಾಡ್ತಾಳೆ ಓಂಕಾರ, ಏನು ಅಕ್ಕ ಮಹಾದೇವಿ ಅವರು. ಹೋಗ್ತಾ ಇರ್ಬೇಕಾದ್ರೆ ಲಿಂಗಮ್ಮ ಅಡ್ಬಾ ಹಾಕೊಂಡ್ ಬರ್ತಾಳೆ. ನೋಡಿ ನೋಡಿ ನಿಮ್ ಮಗಳದು ಶುರುವಾಯ್ತು. ಹೆಣ್ಮಕ್ಳಿಗೆ ಯಾಕ್ರಿ ಓದು, ಇನ್ನು ಗಂಡ್ ಮಕ್ಳಿಗಾದ್ರೆ ವ್ಯವಹಾರಕ್ಕೆ ಒಂದ್ ಸ್ವಲ್ಪ ಜ್ಞಾನ ಬೇಕು ಅಂತ ಓದಿಸ್ತೀವಿ, ಹೆಣ್ಮಕ್ಳಿಗೆ ಯಾಕೆ ಓದು? ನಾನೇ ಸಾಕಷ್ಟು ಪುರಾಣ ಪುಣ್ಯ ಏನು ಕಥೆಗಳನ್ನ ಹೇಳ್ತೀನಿ, ಹಸೆ ಹಾಡುಗಳನ್ನು ಕೂಡ ಕಲಿಸ್ಬಿಡ್ತೀನಿ, ಅವಳಿಗೆ ಏನ್ ಬೇಕು ಜ್ಞಾನಕ್ಕೆ ಅಷ್ಟೆಲ್ಲ ನಾನೇ ಹೇಳ್ಕೊಟ್ಬಿಡ್ತೀನಿ, ಅವಳಿಗೆ ಯಾಕೆ ಓದು ಅಂತ ಸ್ವಲ್ಪ ಸ್ಟ್ರಾಂಗ್ ಆಗಿ ಲಿಂಗಮ್ಮನವ್ರು ಹೇಳ್ತಾರೆ. ಅವಾಗ ಅವಳ ಒಂದು ಮಾತು, ಲಿಂಗಮ್ಮನವರ ಮಾತು ಆ ಮಗುವಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಮಹಾದೇವಿ ಅಕ್ಕನವರಿಗೆ ಓದ್ಬೇಕು ಅನ್ನೋ ಹಂಬಲ ತುಂಬಾ ಇರುತ್ತೆ. ಯಾಕಂದ್ರೆ ಅಕ್ಕಪಕ್ಕದ ಏನು ಗಂಡಸರೆಲ್ಲ ಹೋಗ್ತಿರ್ತಾರೆ, ಗಂಡ್ ಮಕ್ಳೆಲ್ಲ ದಿನಾಲು ಏನು ಗುರುಲಿಂಗ ದೇವರ ಮಠಕ್ಕೆ ಹೋಗ್ಬಿಟ್ಟು ವಿದ್ಯೆಯನ್ನ ಕಲಿತು ಬರ್ತಾ ಇರೋದನ್ನ ನೋಡ್ತಾ ಇರ್ತಾರೆ ಮಹಾದೇವಿ ಅಕ್ಕನವರು. ತಾಯಿ ಆತರ ಹೇಳಿದ ತಕ್ಷಣ ಅವ್ರಿಗೆ ತುಂಬಾ ಬೇಸರ ಆಗಿ ದುಃಖ ಬಂದ್ಬಿಡುತ್ತೆ ಆ ಮಗುಗೆ. ಇಲ್ಲ ಇಲ್ಲ ನನಗೆ ಓದು ಬೇಕೇ ಬೇಕಪ್ಪ, ಅವ್ರ ಅಪ್ಪನ ಹತ್ರ ಹೋಗಿ ತುಂಬಾ ಹಠ ಮಾಡ್ತಾಳೆ, ತುಂಬಾ ರಂಪಾಟ ಮಾಡ್ತಾಳೆ, ಹತ್ತು ಮುಖ ಎಲ್ಲ ಕೆಂಪಾಗ್ಬಿಡುತ್ತೆ. ಹೀಗಾಗ್ಬೇಕಾದ್ರೆ ಇದನ್ನೆಲ್ಲ ನೋಡಿ ಗಾಬರಿ ಆಗ್ಬಿಡುತ್ತೆ ಇಬ್ರಿಗೂ, ತಂದೆ ತಾಯಿಗೆ. ಆಗ್ಲಿ ಆ ಮಗುವಿನ ಸಂಕಟ ನೋಡ್ಲಾರ್ದೆ ಓಂಕಾರ ಶೆಟ್ಟಿ, ಆಯ್ತು ಪುಟ ಆಯ್ತು, ನಾಳೆ ಖಂಡಿತ ಹೋಗೋಣ, ನಾಳೆ ಮಠಕ್ಕೆ ಹೋಗ್ಬಿಟ್ಟು ಗುರುಗಳ ಹತ್ರ ಹೋಗಿ ಕೇಳ್ಕೊಂಡ್ಬಿಟ್ಟು ನಿನಗೆ ಸೇರಿಸ್ತೀನಿ, ನೀನು ಇವಾಗ ಸಮಾಧಾನ ಮಾಡು. ತುಂಬಾ ರಮಿಸ್ತಾರೆ, ಅಷ್ಟು ದುಃಖ ಆಗ್ಬಿಟ್ಟಿರುತ್ತೆ ಮಹಾದೇವಿ ಅಕ್ಕನವರಿಗೆ ಓದ್ಬೇಡ ಅಂತ ಹೇಳಿದ್ದಕ್ಕೆ. ಅವಾಗ ಇನ್ನೊಂದು ಮಾತು ಬರುತ್ತೆ, ಹೆಣ್ಮಕ್ಳಿಗೆಲ್ಲ ಯಾಕೆ ಓದು ಅಂತ ಹೇಳಿದಾಗ ಆ ಪುಟ್ಟ ಹುಡುಗಿ ಹೇಗೆ ಹೇಳ್ತಾಳೆ ಅಕ್ಕ ಮಹಾದೇವಿ ಅಂತಂದ್ರೆ, ಅಮ್ಮ ಎಷ್ಟು ಮುದ್ದಾಗಿ ಹೇಳ್ತಾಳೆ, ಅಮ್ಮ ಅಮ್ಮ ಅದಕ್ಕೆ ನೀನು ಅಪ್ಪ ಓದ್ತಿರ್ತಾನೆ, ನೀ ಕೂತ್ಕೊಂಡ್ ಕೇಳ್ತಿರ್ತೀಯ, ಅದಕ್ಕೆ ನಿನಗೆ ಓದಕ್ ಬರಲ್ಲ, ನೀನು ದಡ್ಡಿ ಇದೀಯಾ, ಅದಕ್ಕೆ ನಿಂಗೆ ಗೊತ್ತಾಗಲ್ಲ, ನೀ ಸುಮ್ನಿರು, ಅಪ್ಪಗೆಲ್ಲ ಗೊತ್ತಾಗುತ್ತೆ, ಅಪ್ಪ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಮಹಾದೇವಿ ಅಕ್ಕನವ್ರು ಹೇಳ್ತಾರೆ. ಹೀಗೆ ಸಮಾಧಾನ ಮಾಡಿ ಆಯ್ತು ಹೂ ಅಂತ ಹೇಳಿ ಒಪ್ಕೊಳ್ಳೋವರೆಗೂ ಆ ಅಳೋದನ್ನ ನಿಲ್ಸೋದೇ ಇಲ್ಲ ಮಹಾದೇವಿ ಅಕ್ಕ. ಹೀಗೆ ಅವ್ರದ್ದು ಬಾಲ್ಯ ಶುರು ಆಗುತ್ತೆ, ನಡೀತಾ ಇರುತ್ತೆ. ಇನ್ನೇನ್ ಮಗಳ ಹಠಕ್ಕೆ ಅವರು ಬಾಗ್ಲೇಬೇಕಾಗತ್ತೆ. ಮತ್ತೆ ರೊಚ್ಚಿಗೆದ್ದು ಆಮೇಲೆ ಇನ್ನೊಂದು ಸಂದರ್ಭನೂ ಬರುತ್ತೆ. ಯಾರು ಓಂಕಾರ ಶೆಟ್ಟಿ ಅವರ ಸ್ನೇಹಿತರು ಒಬ್ರು ಹೊರದೇಶದಿಂದ ಇವರ ತುಂಬಾ ದಿನಗಳ ಆದ್ಮೇಲೆ ಇವ್ರಿಗೆ ಮಗು ಆಗಿರುತ್ತಲ್ಲ, ಆ ಮಗು ತುಂಬಾ ಮುದ್ದಾಗಿದೆ, ಆ ಹುಡುಗಿಗೆ ಒಂದು ಕಿವಿಗೆ ಹಾಕೋ ಓಲೆ ಕೊಡೋಣ ಅಂತ ಹೇಳ್ಬಿಟ್ಟು ಏನು ಮುತ್ತಿನ ಓಲೆನ ತಂದಿರ್ತಾರೆ, ಚಿನ್ನದ ಓಲೆನ ತಂದಿರ್ತಾರೆ. ಸರಿ ನಿಮ್ ಮಗುಗೆ ಹಾಕು ಓಂಕಾರ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಓಂಕಾರ ಅವರ ಸ್ನೇಹಿತರು ತಗೊಂಡ್ಬಂದು ಕೊಟ್ಟಾಗ ಅವ್ನ್ ಹಾಕ್ಬೇಕು ಅಂತ ಹೇಳಿ ಹಾಕ್ಲಿಕ್ಕೆ ಹೋದಾಗ ಮಹಾದೇವಿ ಅಕ್ಕ ಹಾಕಿಸ್ಕೊಳ್ಳೋದಿಲ್ಲ. ಬೇಡ ಬೇಡ ಅಂತ ಹಾಕೋಕ್ ತುಂಬಾ ಫೋರ್ಸ್ ಮಾಡಿ ಹಾಕಕ್ ಹೋದ್ರು ಕೆಳಗಡೆ ಬಿದ್ಬಿಟ್ಟು ಹತ್ತು ಹಾಕಿಸ್ಕೊಳ್ಳೋದಿಲ್ಲ, ನಂಗೆ ಬೇಡ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಒಂದು ಸ್ವಭಾವ ಮಹಾದೇವಿ ಅಕ್ಕನವರದು ಇರುತ್ತೆ ಬಾಲ್ಯದಲ್ಲಿ. ಅಂದ್ರೆ ಅವ್ರದ್ದು ಎಷ್ಟು ಅಂದ್ರೆ ಆಧ್ಯಾತ್ಮಿಕತೆ ಕಡೆಗೆ, ಒಂದು ಪರಮಾತ್ಮನ ಕಡೆಗೆ ಅಷ್ಟು ಒಲವು ಇರುತ್ತೆ ಆ ಚಿಕ್ಕ ವಯಸ್ಸಲ್ಲಿ, ಅಷ್ಟು ಅಚಲವಾದ ಒಂದು ದೃಢ ನಿರ್ಧಾರ ಆ ಮಗುವಿನಲ್ಲಿ ಇರುತ್ತೆ. ಹಾಗೆ ವಿದ್ಯೆ ಕಲಿಬೇಕು, ವಚನ ಕಲಿಬೇಕು, ಎಲ್ರಂತೂ ತಾನೂ ಕೂಡ ಓದ್ಬೇಕು ಅನ್ನೋ ಒಂದು ಹಂಬಲ ತುಂಬಾ ಉತ್ಕಟವಾಗಿರುತ್ತೆ ಮಹಾದೇವಿ ಅಕ್ಕನವರಿಗೆ. ಸರಿ ಆಯ್ತು, ಹಠ ಮಾಡ್ತಾಳೆ, ಎಲ್ಲ ಆಯ್ತು, ಇವಳೇನ್ ಬಿಡೋದಿಲ್ಲ, ಹಠಮಾರಿಯದ ಅಂತ ತಿಳ್ಕೊಂಡು ಸಮಾಧಾನಕ್ಕೆ ಹೇಳ್ತಾರೆ, ಆಯ್ತು ನಾಳೆ ಮಠಕ್ಕೆ ಹೋಗೋಣ, ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿದಾಗ ತುಂಬಾ ಖುಷಿ. ಸಾಯಂಕಾಲ ನಡೆದಿರುತ್ತೆ ಈ ಘಟನೆ, ಎಷ್ಟು ಸಂತೋಷ ಆಗುತ್ತೆ. ಈ ನಮ್ಮಪ್ಪ ಒಪ್ಪಿದ್ನಲ್ಲ ನಮ್ಮಪ್ಪ, ಯಾಕಂದ್ರೆ ಮಗಳಿಗೆ ಯಾವ ರೀತಿ ಅವರು ಕಥೆಗಳನ್ನ ಹೇಳಿರ್ತಾರಂದ್ರೆ, ಯಾವತ್ತೂ ಸುಳ್ಳು ಹೇಳಬಾರ್ದು, ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಬಾರ್ದು, ಇಂತಹ ಒಂದು ಕೆಲವು ನೀತಿಯ ಕಥೆಗಳನ್ನ ಹೇಳಿ ಮಗಳಿಗೆ ಅಷ್ಟು ತಯಾರಿ ಮಾಡಿರ್ತಾರೆ. ಸೊ ಮಾತು ಕೊಟ್ಟ ಮೇಲೆ ನಮ್ಮಪ್ಪ ನನಗೆ ನಾಳೆ ಕರ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡು ತುಂಬಾ ಸಂತೋಷದಿಂದ ಹೊರಗಡೆ ಹೋಗ್ಬಿಟ್ಟು ತಮ್ಮ ಸ್ನೇಹಿತರ ಎಲ್ಲಿ ಜೊತೆ ಆಟಗಾರರು ಇರ್ತಾರಲ್ಲ ಅವ್ರ ಮನೆಗೆ ಹೋಗಿಲ್ಲ, ಇಲ್ಲ ನಾನು ನಾಳೆ ಫಸ್ಟ್ ಪ್ರಸಾದಣ್ಣನ ಮನೆಗೆ ಹೋಗ್ತಾರೆ. ಪ್ರಸಾದಣ್ಣ ಮತ್ತೆ ನಾಳೆಯಿಂದ ನಾನು ಶಾಲೆಗೆ ಹೋಗ್ತೀನಿ, ಮಠಕ್ಕೆ, ನಾನು ನಿಂತರನೆ ವಚನ ಹೇಳೋದನ್ನ ಕಲಿತೀನಿ, ಓದೋದನ್ನ ಅಭ್ಯಾಸ ಮಾಡ್ತೀನಿ ಅಂತ ಹೇಳಿದಾಗ ಆ ಪ್ರಸಾದ ಹೇಳ್ತಾನೆ, ಏನ್ ಹೇಳ್ತಿದೀಯ ನೀನು, ಇವಾಗ ಹೆಣ್ಮಕ್ಳೆಲ್ಲ ಎಲ್ಲಿ ಶಾಲೆಗೆ ಹೋಗ್ತಾರೆ, ನಿನ್ಗೆ ಯಾರೋ ಸುಳ್ಳು ಹೇಳಿರ್ಬೇಕು. ಇಲ್ಲ ನಮ್ಮಪ್ಪ ನಮ್ಮಮ್ಮ ಯಾವತ್ತೂ ಸುಳ್ಳು ಹೇಳಲ್ಲ, ಸುಳ್ಳು ಹೇಳಿದ್ರೆ ಆ ಭಗವಂತ ಶಿಕ್ಷೆ ಕೊಡ್ತಾನೆ ಅಂತ ನನಗೆ ಯಾವಾಗ್ಲೂ ನಮ್ಮಪ್ಪ ಹೇಳ್ತಿರ್ತಾರೆ, ಯಾವತ್ತೂ ಸುಳ್ಳು ಹೇಳಲ್ಲ ಅವ್ರು. ಇದೇನು, ಅದು ಸರಿ ನಿಮ್ಮ ಅಪ್ಪ ಅಮ್ಮ ಸುಳ್ಳು ಹೇಳಲ್ಲ, ಸರಿ ಸುಳ್ಳು ಹೇಳ್ಬಾರ್ದು ಕೂಡ, ಆದ್ರೆ ಹೆಣ್ಮಕ್ಳಿಗೆ ಶಾಲೆ ಕಳ್ಸೋದು ಯಾಕೋ ಇದು ನಿನ್ನಿಂದಾನೇ ಶುರು ಆಗುತ್ತೆ ಅಂತ ನನ್ಗನ್ಸುತ್ತೆ, ಇದು ಯಾಕೋ ಹೊಸ ವಿಷಯ ಅಲ್ಲ ಅಂತ ಪ್ರಸಾದಣ್ಣ ಹೇಳ್ತಾನೆ. ಅವಾಗ ಏನ್ ಪ್ರಸಾದಣ್ಣ ನೀ ಹಿಂಗ್ ಹೇಳ್ತೀಯಲ್ಲ ಅಂತ ಮಗು ಹೇಳಿದಾಗ, ಇಲ್ಲ ನಮ್ ತಂದೆ ತಾಯಿ ನಾಳೆ ಕರ್ಕೊಂಡು ಹೋಗೇ ಹೋಗ್ತಾರೆ, ನಾನು
ನಿನ್ ಜೊತೆ ಇನ್ಮೇಲೆ ಸ್ಕೂಲಿಗೆ ಬರ್ತೀನಿ, ನಿನ್ನ ಹಾಗೆ ನಾನು ಕೂಡ ಓದೋದನ್ನ ಕಲಿತೀನಿ ಅಂತ ತುಂಬಾ ಸಂತೋಷವಾಗಿ ಹಿರಿಯ ಹಿಗ್ಗಿನಿಂದ ಪ್ರಸಾದ್ ಅಣ್ಣನ ಜೊತೆ ಮಾತಾಡಿ, ಆಯ್ತು ಆಯ್ತು, ನಾನು ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ಬೇಕು, ಇನ್ನೂ ಅವ್ರಿಗೆಲ್ಲ ಹೇಳಿಲ್ಲ ನಾನು, ಅವ್ರಿಗೆಲ್ಲ ಹೇಳ್ಬೇಕು ಅಂತ ಹೇಳಿ ಓಡ್ ಹೋಗ್ತಾರೆ. ತಮ್ಮ ಸ್ನೇಹಿತರಿಗೆಲ್ಲ ಎಲ್ಲರ ಮನೆಗೂ ಹೋಗ್ಬಿಟ್ಟು ನಾನು ನಾಳಿಂದ ಸ್ಕೂಲ್ ಹೋಗ್ತೀನಿ ತುಂಬಾ ಖುಷಿಯಿಂದ ಎಲ್ಲಾರ್ಗು ಹೇಳ್ಕೊಂಡು ಬರ್ತಾಳೆ. ಮುಗಿಸ್ಕೊಂಡು ಬರ್ತಾರೆ. ಬಂದಾದ್ಮೇಲೆ ಸರಿ ಇನ್ನು ರಾತ್ರಿ ಆಯ್ತಲ್ಲ, ಆ ಖುಷಿ ಒಳಗ ಅವ್ರಿಗೆ ಊಟ ಮಾಡಕ್ಕೂ ಮನ್ಸಿರಲ್ಲ, ಯಾರಿಗೆ? ಮಹಾದೇವಿ ಅಕ್ಕ ಅವ್ರಿಗೆ. ಸರಿ ಅವ್ರಮ್ಮ ಲಿಂಗಮ್ಮ ಬಂದು ಪ್ರಸಾದ ಮಾಡಿಸ್ತಾರೆ. ಸರಿ ಅಮ್ಮ ಆಯ್ತು ಹೋಗೋಣ ನಾಳೆ ಅಂತ ಹೇಳ್ಬಿಟ್ಟು ದಿನನಿತ್ಯದ ಪರಿಪಾಠದಂತೆ ಅವ್ರಿಗೆ ಪ್ರಸಾದ ಮಾಡಿಸ್ತಾರೆ. ಪ್ರಸಾದ ಮಾಡಿಸಿ ಮಲಗ್ತಾರೆ. ಎಲ್ರು ಮಲಗ್ತಾರೆ. ಅವಳಿಗೆ ನಿದ್ದೆನೆ ಬರಲ್ಲ. ನಾಳೆ ಹೋಗ್ಬೇಕಲ್ಲ, ಅದೇ ಸಂಭ್ರಮ ಮಹಾದೇವಿ ಅಕ್ಕನವರಿಗೆ. ಸರಿ ಆಯ್ತು, ಮಧ್ಯರಾತ್ರಿ ಆಯ್ತು. ಅದಾದ್ಮೇಲೆ 4 ಗಂಟೆಗೆ ಎದ್ದು ಕೂತ್ಬಿಡ್ತಾಳೆ. ಇನ್ನು ತಂದೆ ತಾಯಿ ಮಲಗಿರ್ತಾರೆ. ಎಚ್ಚರ ಹಾಕೊಂಡು ಅಮ್ಮ ಅಮ್ಮ ಅಂತ ಹೇಳಿ ಅಮ್ಮನ ಎಬ್ಬಿಸ್ತಾಳೆ. ಅಮ್ಮ ಅಮ್ಮ ಹೇಳಮ್ಮ, ತುಂಬಾ ಲೇಟ್ ಆಯ್ತು, ತುಂಬಾ ಹೊತ್ತಾಗ್ತಿದೆ, ಇನ್ನು ಸ್ನಾನ ಎಲ್ಲ ಮಾಡ್ಬೇಕು, ಸ್ನಾನ ಪೂಜೆ ಮಾಡ್ಕೋಬೇಕು, ಮಠಕ್ಕೆ ಹೋಗ್ಬೇಕು, ಗುರುಗಳ ಭೇಟಿ ಆಗ್ಬೇಕು, ಎದ್ದೇಳಮ್ಮ ಅಂತ ಎಬ್ಬಿಸ್ತಾಳೆ. ಅವಾಗ ಲಿಂಗಮ್ಮನವರು, ಏನ್ ಪುಟ್ಟ ಇಷ್ಟು ಬೇಗ ಎದ್ಬಿಟ್ಟಿದೀಯಾ, ನಿದ್ದೆನಾದ್ರೂ ಮಾಡಿದೋ ಇಲ್ವೋ? ಅಮ್ಮ ಮಠಕ್ಕೆ ಹೋಗ್ಬೇಕಲ್ಲಮ್ಮ, ಗುರುಗಳಿಗೆ ಭೇಟಿ ಆಗ್ಬೇಕು, ಎದ್ದೇಳು, ಇನ್ನು ಸ್ನಾನ ಎಲ್ಲ ಮಾಡ್ಬೇಕು, ಅಪ್ಪನ ಎಬ್ಬಿಸ್ಲಾ ಅಂತ ಹೇಳ್ತಾರೆ. ಅಂತ ಹೇಳಿದಾಗ ಇನ್ನ ಸರಿ ಆಯ್ತು, ನೀನು ಹಿಡ್ದಿದ್ ಹಠ ಬಿಡೋದಿಲ್ಲ, ನೀನ್ ತುಂಬಾ ಹಠಮಾರಿ ಇದೆಯಾ, ಆಯ್ತು ಇನ್ನ ಹೋಗೋಣ ಅಂದ್ಬಿಟ್ಟು, ಆಯ್ತು ನೀನೇನು ನಿಮ್ಮ ತಂದೆ ನೆಪ್ಸಕ್ ಹೋಗ್ಬೇಡ, ಫಸ್ಟ್ ನಾವಿಬ್ರು ಮೊದಲು ನಮ್ದೆಲ್ಲ ಸ್ನಾನ ಪೂಜೆ ಮುಗಿಸೋಣ ಅಂತ, ಆಮೇಲೆ ನಂತರ ನಿಮ್ಮ ಅಪ್ಪನಿಗೆ ಎಬ್ಬಿಸುವಂತೆ ಅಂತ ಹೇಳ್ಬಿಟ್ಟು ಮಗುನ ಸಮಾಧಾನ ಮಾಡ್ಕೊಂಡು ಎಬ್ಬಿಸಿ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಎಷ್ಟು ಪಟ ಎದ್ದು ತನ್ನ ಬಟ್ಟೆ ಎಲ್ಲ ತಗೊಂಡು ಸ್ನಾನ ಮಾಡ್ಕೊಳ್ತಾರೆ. ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ತಾರೆ, ಇಷ್ಟಲಿಂಗ ಪೂಜೆ ಮಾಡ್ಕೊಳ್ತಾರೆ. ರೆಡಿ ಆದ್ಮೇಲೆ ಅವರು ಓಂಕಾರ ಶೆಟ್ಟಿ ಅವ್ರಿಗೂ ಎಬ್ಬಿಸ್ತಾರೆ. ಹೋಗಿ ತಾನೇ ಎಬ್ಬಿಸ್ತಾಳೆ. ಅಪ್ಪ ಎದ್ದೇಳಪ್ಪ, ನಾವು ಇಬ್ರು ರೆಡಿ ಆಗಿದ್ದೀವಿ, ಅಮ್ಮ ನಾನು ರೆಡಿ ಆಗಿದ್ದೀವಿ, ಇವಾಗ ನೀನು ಸ್ನಾನ ಪೂಜೆ ಮಾಡ್ಕೊಂಡು ರೆಡಿ ಆಗು, ಬೇಗ ಹೋಗ್ಬೇಕು. ಎಷ್ಟು ಅವ್ರಿಗೆ ಆತರ ಇರ್ತೈತಿ ಅಂತ ಅಂದ್ಬಿಟ್ರೆ, ಅಷ್ಟು ಆತರ. ಯಾವಾಗ ಗುರುಗಳಿಗೆ ಭೇಟಿ ಆದೇನೋ, ಯಾವಾಗ ಅದಕ್ಕೆ ಒಪ್ಪಿಗೆ ತಗೊಂಡೇನೋ ಅಂತಂದು ತಗೊಂಡು ಹೋಗ್ತಾರೆ. ಆಯ್ತು, ಇನ್ನು ಓಂಕಾರ ಶೆಟ್ಟಿನೂ ಕೂಡ ಎದ್ದು ಬೆಳಗಿನ ದಿನಚರಿ ಪ್ರಕಾರ ಪೂಜೆ ಆಗುತ್ತೆ. ಎಲ್ರೂ ಸೇರಿ ರಸಬಾಳೆ ಹಣ್ಣು ಮೇಲೆ ಹಾಲು ಪ್ರಸಾದ ತಗೊಂಡು ಗುರುಗಳ ದರ್ಶನಕ್ಕಾಗಿ ಮಠದ ಕಡೆ ಹೋಗ್ತಾರೆ. ಹೋಗ್ತಿರ್ಬೇಕಾದ್ರೆ ಗುರುಲಿಂಗ ದೇವರು ಮಠದ ಪೀಠ ಮೇಲೆ ಕೂತಿರ್ತಾರೆ. ಕೂತಾಗ ಇವರು ಬರ್ತಿರ್ತಾರೆ. ಅಮ್ಮ ಅಪ್ಪ ಮಗಳನ್ನ ನೋಡ್ತಾರೆ, ಗಮನಿಸ್ತಾರೆ. ಗುರುಗಳು ತುಂಬಾ ದಿನಗಳಿಂದ ನೋಡಿರೋದಿಲ್ಲ ಅವ್ರನ್ನ. ತುಂಬಾ ಸಂತೋಷ ಆಗುತ್ತೆ ಮಹಾದೇವಿ ಅಕ್ಕನವ್ರ ನೋಡಿ. ಹೋಗಿ ಫಲಪುಷ್ಪ ಸಮೇತ ಬಂದಿರ್ತಾರೆ, ಗುರುಗಳಿಗೆ ಅರ್ಪಿಸಿ ಆಶೀರ್ವಾದ ತಗೊಂಡು ಕೂತ್ಕೋತಾರೆ. ಅವಾಗ ಗುರುಗಳು ಮಾತಾಡಿಸ್ತಾರೆ. ಇಲ್ಲಿಗೆ ಅದು 1ನೇ ಅಧ್ಯಾಯ ಮುಗಿಯುತ್ತೆ. ಅಂದ್ರೆ 2ನೇ ಭಾಗದಲ್ಲಿ 2ನೇ ವಿದ್ಯೆಗೆ ನಾಂದಿ ಅಂತ ಶುರು ಆಗುತ್ತೆ. ಅಂದ್ರೆ ವಿದ್ಯೆ ಸಲುವಾಗಿ ಹೋಗ್ತಾರಲ್ಲ ಅವರು. ಗುರುಗಳು ಕೂತಿರ್ತಾರೆ. ಕೂತ್ಕೊಂಡಾಗ ಗುರುಗಳು ಪೀಠದ ಮೇಲೆ ಕೂತಿರ್ತಾರೆ. ಇಬ್ರು ಬಂದು ಆಶೀರ್ವಾದ ತಗೊಳ್ತಾರೆ. ಸೊ ಇಲ್ಲಿ ಒಳ್ಳೆ ಮಾತುಕತೆ ನಡೆಯುತ್ತೆ ಗುರುಗಳ ಮಧ್ಯೆ ಮತ್ತು ಮಗು. ಇಲ್ಲಿ ಒಂದು ಘಟನೆನೂ ಕೂಡ ನಡೆಯುತ್ತೆ. ಏನು ಓಲೆ ಸಲುವಾಗಿ, ಅದೇನ್ ಚಿನ್ನದ ಓಲೆ ಹಾಕೊಳ್ಳಂಗಿಲ್ಲಲ್ಲ, ಇಲ್ಲಿ ಒಂದು ಆಸೆ ಪಟ್ಟು ಮಗು ತುಂಬಾ ಇಷ್ಟಪಡುತ್ತೆ. ಸೊ ಅಂದ್ರೆ ಸಾಕಷ್ಟು ಬಾಲಲೀಲೆಗಳು ಅಕ್ಕ ಮಹಾದೇವಿಯವರ ಜೀವನದಲ್ಲಿ ನಡೆಯುತ್ತೆ. ಸೊ ಅದನ್ನ ಮುಂದುವರೆದ ಭಾಗವನ್ನ ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಈಗ ಸದ್ಯಕ್ಕೆ ಗುರುಗಳ ಹತ್ರ ಕೂತಿದ್ದಾರೆ ದಂಪತಿಗಳು. ಮುಂದಿನ ಭಾಗನ ನಾಳೆ ದಿನ ನೋಡೋಣ. ಎಲ್ರಿಗೂ ಶರಣ.